ಕಳೆದ ಮ್ಯಾಚಲ್ಲಿ ಮ್ಯಾಚ್ ವಿನ್ನರ್ ಆಗಿರ್ತಕ್ಕಂಥ ಸಂಘರ್ಷ್ರವರು ಮತ್ತು ಸತೀಶ್ ಬಾಬು ಅವರು ಮತ್ತೊಮ್ಮೆ ಪ್ರಾರಂಭಿಕ ದಾಂಡಿಗರಾಗಿ ಅಂಕಣಕ್ಕೆ ಬಂದಿದ್ದಾರೆ. ಕಡೆಯ ಕ್ಷಣದಲ್ಲಿ ಜಿಗಣಿ ರಮೇಶ್ ಮತ್ತು ಮುಬಾರಕ್ ಅವರಿಂದ ಆನೇಕಲ್ ಲಯನ್ಸ್ ಅವರು ಗೆದ್ದು ಬಿಗಿದ್ದಾರೆ. ಈ ಮ್ಯಾಚಲ್ಲೂ ಕೂಡ ಅದೇ ರೋಚಕತೆಯನ್ನು ಉಳಿಸ್ಕೊಂತಾರ ಅಥವಾ ಸುಲಭವಾಗಿ ಗೆಲುವನ್ನು ಸಾಧಿಸ್ತಾರ ನೋಡೋಣ. ಮದನ್ ವರ್ಸಸ್ ಸತೀಶ್ ಬಾಬು. ರಮೇಶ್ ಅವರು ಒಳ್ಳೆಯ ಅವಕಾಶವನ್ನು ಕಳ್ಕೊಂಡಿದ್ದಾರೆ. ಮದನ್ ಉತ್ತಮ ಬೌಲಿಂಗನ್ನು ಸದುಪಯೋಗ ಪಡಿಸ್ಕೊಳ್ಬೇಕಾಗಿತ್ತು ರಮೇಶ್ ಅವರು. ಈಗ ಸಂಘರ್ಷಿಗೆ ಬೌಲ್ ಮಾಡಲು ಬರುವಂಥವರು ಮದನ್ ಅವರು.
ಉತ್ತಮವಾಗಿ ಬೌಲನ್ನು ಮಾಡ್ತಾ ಇರೋವಂಥ ಮದನ್ ಅವರು ಕಾಲಿಗೆ ಹೊಡೆದಿದ್ದಾರೆ, ಲೆಗ್ಗೆ. ರಾಯಚಂದ್ರ ಎಕ್ಸ್‌ಪ್ರೆಸ್ ಮದನ್. ಒಂದು ರನ್ನನ್ನು ತಂಡಕ್ಕೆ ಸೇರಿಸಿದಂಥ ಸಂಘರ್ಷ ಅವರು ಒಂದು ಓವರ್ನ ಮುಕ್ತಾಯಕ್ಕೆ 2 ರನ್. ಉತ್ತಮವಾದ ಬೌಲಿಂಗನ್ನು ಮಾಡಿರುವಂಥವರು ಮಂಜುನಾಥ್ ಅವರು. ಒಳ್ಳೆ ಕ್ಯಾಚನ್ನು ಪಡೆದಂಥ ಕೀಪರ್ ಅವರು. ಸಂಘರ್ಷ ವಿಕೆಟನ್ನು ಪಡ್ಕೊಂಡಿದ್ದಾರೆ. ಅವರ ಸ್ಥಾನವನ್ನು ತುಂಬೋದಕ್ಕೆ ಕಳೆದ ಮ್ಯಾಚಲ್ಲಿ ಹೀರೋ ಆಗಿರುವಂಥ ನಾಗರಾಜ್ ಅವರು ಸತತ ಸಿಕ್ಸರ್ಗಳ ಮುಖಾಂತರ 87 ರನ್ಗಳನ್ನು ಚೇಸ್ ಮಾಡಿದಂಥ ನಾಗರಾಜ್ ಅವರು ಈಗ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಹೆಚ್ಚುವರಿ ರನ್ ಅಗಲವಾದ ಎಸೆತ ಬೌಲರ್ ಅವರಿಂದ. ಡಿಫೆನ್ಸಿವ್ ಬ್ಯಾಟಿಂಗ್. ಉತ್ತಮವಾದ ಬ್ಯಾಟಿಂಗನ್ನು ಸ್ವೀಪ್ ಮಾಡಿ ನೀರಿನ ಟ್ಯಾಂಕ್ ಹತ್ರ ಕಳಿಸಿದ್ದಾರೆ ನಾಗರಾಜ್ ಅವರು.
ಎರಡನೇ ಸೆಮಿಫೈನಲ್ ಪಂದ್ಯ ಆರಂಭವನ್ನು ಕಾಣ್ತಾ ಇದೆ. ಇದಾಗಲೇ ಮೊದಲ ತಂಡವಾಗಿ ಆನೇಕಲ್ ಲಯನ್ಸ್ ಫೈನಲ್ ಟಿಕೆಟ್ ಅನ್ನು ಪಡೆದ್ರೆ ಈ ಪಂದ್ಯದಲ್ಲಿ ಯಾವ ತಂಡ ಜಯವನ್ನು ದಾಖಲಿಸಿಕೊಂಡು ಫೈನಲ್ ಟಿಕೆಟ್ಸ್ ಅನ್ನು ಪಡಿತಾರೆ ಕಾದು ನೋಡಬೇಕಿದೆ. ಕಳೆದ ಪಂದ್ಯದಲ್ಲಿ ಕೈಯಲ್ಲಿದ್ದ ಪಂದ್ಯವನ್ನ ಸೋತಂತ ಸನ್ನಿವೇಶವನ್ನು ನೋಡಿದ್ದೇವೆ. ಪ್ರಸ್ತುತ ಪಂದ್ಯ ಅದು ಯಾವ ರೀತಿಯ ಫಲಿತಾಂಶ ಬರುತ್ತೆ ಕಾದು ನೋಡಬೇಕಾಗಿದೆ. ಎಂಟಕ್ಕೆ ಒಂದು ಪವರ್ ಪ್ಲೇ ಹಂತದ ಕೊನೆ ಒಂದು ಎಸ್ತು ಬಾಕಿ ಇದೆ. ಮೊದಲ ಹಂತದಲ್ಲಿ ಸಂಘರ್ಷ್ ನಂಬುಗೆ ಆಟಗಾರರು ಪೆವಿಲಿಯನ್ ಕಡೆ ಮುಖವನ್ನು ಮಾಡಿದರೆ ಇನ್ನೋರ್ವರು ಅನುಭವಿ ಆಟಗಾರರಾಗಿರ್ತಕ್ಕಂಥ ನಾಗರಾಜ್ ಜೊತೆಯಾಗಿ ಸತೀಶ್ ಬಾಬು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕಾಗಿದೆ. ಸುಲಭದ ಕ್ಯಾಚ್, ಸುಲಭವಾಗಿ ಕೈ ಚೆಲ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ನಾವು ತಿಳಿಸ್ತೇವೆ ಕ್ಯಾಚಸ್ ವಿನ್ ದ ಮ್ಯಾಚಸ್. ಕ್ಯಾಚ್ ಪಕಡೋ ಮ್ಯಾಚ್ ಪಕಡೋ, ಕ್ಯಾಚ್ ಆಡೋ ಮ್ಯಾಚ್ ಆಡೋ. 9 2 ಓವರ್ ಮುಕ್ತಾಯದಲ್ಲಿ 9ಕ್ಕೆ ಒಂದು 9 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಸೆಮಿಫೈನಲ್ 2 ಪಂದ್ಯ ಆರಂಭವನ್ನು ಕಂಡುಕೊಳ್ತಾ ಇದೆ. ಒಂಬತ್ತು 9 ಫಾರ್ 1. ಮೂರನೇ ಓವರ್ಗಾಗಿ ಹೊಸ ಬೌಲರ್ ನಾರಾಯಣ. ಕ್ಷೇತ್ರ ರಕ್ಷಣೆ ಇವಾಗ ಸ್ಪ್ರೆಡ್ ಆಗ್ತಾ ಇದೆ. ಗಲ್ಲಿ ಕಾಣ್ತಾ ಇದೆ, ಪಾಯಿಂಟ್ ಕಾಣ್ತಾ ಇದೆ, ಡೀಪ್ ಎಕ್ಸ್ಟ್ರಾ ಕವರ್ ಕಾಣ್ತಾ ಇದೆ. ಲಾಂಗ್ ಆಫ್, ಶಾರ್ಟ್ ಎಕ್ಸ್ಟ್ರಾ ಕವರ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್, ಡೀಪ್ ಸ್ಕ್ವೇರ್ ಲೆಗ್, ಶಾರ್ಟ್ ಮಿಡ್ ವಿಕೆಟ್. ಈ ರೀತಿಯ ಕ್ಷೇತ್ರ ರಕ್ಷಣೆಯೊಂದಿಗೆ ನಾರಾಯಣ್ ಪವರ್ ಪ್ಲೇ ಹಂತದ ಲಾಭವನ್ನು ಇನ್ನೂ ಕೂಡ ಕಾಣ್ತಾ ಇಲ್ಲ. ಒಂಬತ್ತಕ್ಕೆ ಒಂದು. ಪ್ರಸ್ತುತ 3 ದಿನದಿಂದಲೂ ಕೂಡ ಗಮನಿಸುವುದಾದರೆ 8 ಓವರ್ ಪಂದ್ಯದಲ್ಲಿ 75ರಿಂದ 80 ಓಟಗಳ ಸ್ಪರ್ಧಾತ್ಮಕ ಮೊತ್ತವಾಗ್ತಾ ಇದೆ. ಒಂದೆಡೆ ಗಮನಿಸಿದರೆ ಕಳೆದ ಪಂದ್ಯದಲ್ಲಿ ಬೃಹತ್ ಮೊತ್ತದ 95ರ ಚೇಸ್ ಮಾಡಿ ಆನೇಕಲ್ ಲಯನ್ಸ್ ಫೈನಲ್ ಎಂಟ್ರಿಯನ್ನ ಕಂಡುಕೊಂಡ್ರೆ ಅದು ಯಾವ ತಂಡ ಎರಡನೇ ತಂಡವಾಗಿ ಫೈನಲ್ ಟಿಕೆಟ್ಸ್ ಅನ್ನು ಪಡಿತಾರೆ ಕಾದು ನೋಡಬೇಕಿದೆ. ಪ್ರತಿ ಹಂತದಲ್ಲೂ ಕೂಡ ಕ್ಷೇತ್ರ ರಕ್ಷಣೆ ಬದಲಾಗ್ತಾ ಇದೆ. ಒಂದೆಡೆ ಇವಾಗ ಡೀಪ್ ಥರ್ಡ್ ಮ್ಯಾನ್ ಬರ್ತಾ ಇದೆ, ಡೀಪ್ ಎಕ್ಸ್ಟ್ರಾ ಕವರ್, ಈ ರೀತಿಯ ಕ್ಷೇತ್ರ ರಕ್ಷಣೆ. ಪವರ್ ಪ್ಲೇ ಆದ ನಂತರ 5 ಜನ 30 ಯಾರ್ಡ್ ಸರ್ಕಲ್ ಹೊರಭಾಗದಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಬಹುದಾಗಿದೆ. ಸತೀಶ್ ಬಾಬುಗೆ ಎಸ್ತಂತ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ವರ್ಷ ಸಂಘರ್ಷ ಅವರು ಇದ್ದಿದ್ರೆ ಪವರ್ ಪ್ಲೇ ಲಾಭವನ್ನು ಪಡಿತಾ ಇದ್ರು. ಅವರ ವಿಕೆಟ್ಸ್ ನಂತರ ಸಮಯೋಚಿತ ಆಟಕ್ಕೆ ಮೊರೆ ಹೋಗ್ತಾ ಇದೆ RCB ತಂಡ. ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು, ಗ್ಯಾಪ್ ಶಾಟ್ ಬರ್ತಾ ಇದೆ. ಈ ನಡುವೆ ಡೀಪ್ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಾಬು ಮೊದಲ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ. 13-13. ಈ ಒಂದು ತಂಡಕ್ಕೆ ಬಹುಶಃ ನಾಗರಾಜ್ ಅವರ ವಿಕೆಟ್ಸ್ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ನಾಗರಾಜ್ ಇದ್ದಷ್ಟು ಕಾಲ ಯಾವ ಹಂತದಲ್ಲಿ ಬೇಕಾದರೂ ಬಿರುಸಿನ ಸಿಕ್ಸರ್ ಬೌಂಡ್ರಿ ದಾಖಲಿಸಬಲ್ಲಂತ ಆಟಗಾರ. ಸದ್ಯ ನಿರ್ಣಾಯಕ ಹಂತದ ಪಂದ್ಯದಲ್ಲಿ ಯಾವ ರೀತಿಯ ಪ್ರದರ್ಶನವನ್ನು ತೋರ್ಪಡಿಸ್ತಾರೆ ನೋಡಬೇಕಾಗಿದೆ. ಬಾಬುಗೆ ಎಸ್ತಂತ ಚೆಂಡು, ವೈಡ್ ಬಾಲ್ ಸೂಚನೆ, ಔಟ್ಗಳು ಬರ್ತಾ ಇದೆ. ಡಾಟ್ ಬಾಲ್ ಸರ್,
ನೋ Okay. ವೈಟ್, ನೋ ವೈಟ್. ಡಾಟ್ ಬಾಲ್. ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತೆ. ಸ್ಲೋವರ್ ಎಸೆತಗಳು ಪರ್ಫೆಕ್ಟ್ ಕನೆಕ್ಷನ್ ಅನ್ನು ಮಾಡಿದ್ರೆ ಬಹುಶಃ ಈ ಫೈನ್ ಲೆಗ್ ಮೇಲ್ಭಾಗದಲ್ಲಿ ಸಿಕ್ಸರ್ ದಾಖಲಿಸಬಹುದಿತ್ತು. ಸತೀಶ್ ಬಾಬು ಪರ್ಫೆಕ್ಟ್ ಹೊಡೆತಗಳನ್ನು ದಾಖಲಿಸ್ತಾ ಇಲ್ಲ, ಒಂದು ಬೌಂಡ್ರಿ ದಾಖಲಿಸಿದ್ದಾರೆ. ಈ ಓವರ್ನಲ್ಲೂ ಕೂಡ ಕೇವಲ 5 ಓಟಗಳು, 14ರಲ್ಲಿ ಸ್ಥಗಿತ. ಮತ್ತೆ ಹೋದರೆ ಯಾವರಿಸಿಕೊಂಡು ಬೀಸುವಂತ ಪ್ರಯತ್ನ, ಓಟುಗಳು ಬರ್ತಾ ಇಲ್ಲ. ಓವರ್ನ ಕೊನೆಯ ಹಂತದಲ್ಲಿ ಹದಿನಾಲ್ಕು. ಎಂಡ್ ಆಫ್ ಓವರ್ ನಂಬರ್ 3, ಸ್ಕೋರ್ 14. ಅದ್ಯಾವ ಬೌಲರ್ 4ನೇ ಓವರ್ಗಾಗಿ ಕರೆತಾ ಇರ್ತಾರೆ. ಬಲಿಷ್ಠ ಆಟಗಾರರನ್ನು ಒಳಗೊಂಡಿರ್ತಕ್ಕಂಥ ತಂಡ ಪವರ್ ಈಗಲ್ ಅಟ್ಯಾಕರ್ಸ್. ನಿರ್ಣಾಯಕ ಲೀಗ್ ಹಂತದ ಪಂದ್ಯದಲ್ಲಿ ಮಾಡು ಇಲ್ಲವೇ ಮಾಡಿ ಪಂದ್ಯದಲ್ಲಿ ಜಯವನ್ನು ದಾಖಲಿಸಿಕೊಂಡು 4ನೇ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ಕಂಡುಕೊಂಡ್ರು. ಸದ್ಯ ಇವಾಗ ನಿರ್ಣಾಯಕ ಹಂತದ ಕ್ವಾಲಿಫೈಯರ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. ಒಟ್ಟಾರೆ 8 ತಂಡಗಳು ಒಂದು ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ರೆ ಅದಾಗಲೇ 4 ತಂಡಗಳು ಈ ಒಂದು ಪಂದ್ಯಾಕೂಟದ ಪ್ರಯಾಣವನ್ನು ಮುಗಿಸಿ ಪಂದ್ಯದ ವೀಕ್ಷಣೆಗೆ ಬರಲಿದ್ರೆ ಇನ್ನು 4 ತಂಡಗಳು ಹೋರಾಟ ನಡೆಸ್ತಾ ಇದ್ದಾರೆ. ಮೊದಲ ಸೆಮಿಫೈನಲ್ ಮುಕ್ತಾಯವನ್ನು ಕಂಡುಕೊಂಡ್ರೆ ಆನೇಕಲ್ ಲಯನ್ಸ್ ಫೈನಲ್ ಎಂಟ್ರಿಯನ್ನು ಪಡೆದಿದ್ದಾರೆ. ಪ್ರಸ್ತುತ ಪಂದ್ಯದಲ್ಲಿ ಅದು ಯಾವ ತಂಡ ಜಯವನ್ನು ದಾಖಲಿಸ್ತಾರೆ ಸಮಯಗಳು ಕಳೀತಾ ಇದ್ದಾಗೆ ತಿಳಿದುಕೊಳ್ಬೇಕಿದೆ. ಸಮಯ ಸರಿತಾ ಇದೆ, ಪಂದ್ಯವನ್ನು ಮುಂದುವರಿಸಿ. ಸ್ಟ್ರೈಕರ್ನಲ್ಲಿ ಇವಾಗ ನಾಗರಾಜ್ ಎದುರಿಸಿದ 3 ಎಸೆತದ ಮುಂದೆ 5 ಓಟವನ್ನು ದಾಖಲಿಸಿದ್ದಾರೆ. ಸತೀಶ್ ಬಾಬು 10 ಎಸೆತದ ಮುಂದೆ 6 ಓಟವನ್ನು ದಾಖಲಿಸಿದ್ದಾರೆ. ಇವಾಗ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಬೇಕಾಗಿದೆ, ಓಟವನ್ನು ದಾಖಲಿಸಬೇಕಾಗಿದೆ. ಅಲ್ಲಿ ಸಾಕಷ್ಟು ಸಮಯ ವಿಳಂಬ ಮಾಡ್ತಾ ಇದ್ದೀರಾ. ರಕ್ಷಣಾತ್ಮಕ ಆಟ. ಶಾರ್ಟ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಎಸೆತಗಾರರು ಕ್ಷೇತ್ರ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ. ಒಂದು ಓಟದ ಪೂರೈಕೆ, ತಂಡದ ಮೊತ್ತ ಕೂಡ 15. ಫೀಲ್ಡಿಂಗ್ ಅಲ್ಲಿ ಬಹಳ ಬದಲಾವಣೆನ ಮಾಡಿಕೊಂಡು ಕ್ರಿಕೆಟ್ ಅನ್ನ ಆಡ್ತಾ ಇದ್ದಾರೆ ಮದನ್ ಅವರು. ಮತ್ತೆ ಶಾಟ್ ಆಗಿತ್ತು, ಗ್ಯಾಪ್ ಶಾಟ್ ದಾಖಲಿಸುವಂತ ಪ್ರಯತ್ನ. 1ರ ಬದಲಿಗೆ 2 ಓಟದ ಪೂರೈಕೆ, ಒಟ್ಟಾರೆ ಗಳಿಕೆ ಕೂಡ ಈ ಹಂತದಲ್ಲಿ 17. ಎರಡು ರನ್ಗಳ ತಂಡಕ್ಕೆ ಪೂರೈಕೆ ಸತೀಶ್ ಬಾಬು ಅವರಿಂದ. ಕ್ಯಾಚ್ ಪಡೆಯುವಂತ ಅವಕಾಶ. ಕಾರ್ಡ್ ಪೇನ್ ರೂಪದಲ್ಲಿ ಸತೀಶ್ ಬಾಬು ವಿಕೆಟ್ ನೆಲಕೊಳ್ತಾರೆ. ಸೆಕೆಂಡ್ ವಿಕೆಟ್ ಡೌನ್. ಮೇಲ್ನೋಡದ ಪರಿಸ್ಥಿತಿಗೆ ಲೋ ಸ್ಕೋರಿಂಗ್ ಆಗುವಂತ ಸಾಧ್ಯತೆ. ತಂಡದ ಮೊತ್ತ ಕೂಡ 17ಕ್ಕೆ 2. 4ನೇ ಓವರ್ನಲ್ಲಿ 3 ಎಸೆತ ಮಾತ್ರ ಬಾಕಿ ಇದೆ. ಜಯಮ್ಮನ ಮಗ ಪಾಂಡು ಈಗ ಬ್ಯಾಟಿಂಗ್ ಹೋಗ್ತಾ ಇದ್ದಾರೆ.
ದುರ್ಯೋಧನನಂತೆ. ಸಾಕಷ್ಟು ಅಭಿಮಾನಿ ಬಳಗವನ್ನು ಹೊಂದಿರತಕ್ಕಂಥ ಪಾಂಡು ಎಂಟ್ರಿಯನ್ನು ಪಡಿತಾ ಇದ್ದಾರೆ. ನೆನ್ನೆ ದಿವಸವೂ ಕೂಡ ಉತ್ತಮವಾದ ಆಟವನ್ನು ಆಡಿದ್ರು. ಸದ್ಯ ಇವಾಗ ಪ್ರಸ್ತುತ ಪಂದ್ಯದಲ್ಲಿ ಅವರ ಕೊಡುಗೆ ಅದ್ಯಾವ ರೀತಿ ಮುಂದುವರಿಯುತ್ತೆ? 17ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. ಕೊನೆ 3 ಎಸೆತ ಬಾಕಿ ಇದೆ. ಲಾಸ್ಟ್ 3. ಅಲ್ಲಿ ತಿಮ್ಮರಾಜ್ ಅವರು ಎಲ್ಲಿದ್ರು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಸ್ಪೋರ್ಟ್ಸ್ ಸೆಕ್ರೆಟರಿ ಕೂಡ ಹೌದು. ದಯವಿಟ್ಟು ನಮ್ಮೊಂದಿಗೆ ಬನ್ನಿ ಸರ್. ತಿಮ್ಮರಾಜು ಸರ್. ಕೊನೆ 1 ಎಸೆತ ಬಾಕಿ ಇದೆ. ಒಂದು ಪಂದ್ಯಾಕೂಟದ ನಿರ್ಣಾಯಕ ಪೀಠವನ್ನು ಅಲಂಕರಿಸಿದ್ದಾರೆ. ಆರಂಭಿಕ ಹಂತದಲ್ಲಿ ಸುದೀರ್ಘ ವರ್ಷಗಳ ಕಾಲ ನ್ಯಾಶ್ ಬೆಂಗಳೂರು ತಂಡಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಆಟಗಾರರು ಕೂಡ ಹೌದು. ನಿಖಿಲ್ ಜೊತೆಯಾಗಿ ಅರುಣ್, ನಿಮಗೂ ಕೂಡ ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೇವೆ. ರೈಸಿಂಗ್ ಡೆಲಿವರಿ ನೆಗೆತವನ್ನ ಕಾಣ್ತಾ ಇದೆ. ವೈಡ್ ಬಾಲ್ ಸೂಚನೆ. ಕ್ರೀಡಾ ಕಾರ್ಯದರ್ಶಿಗಳು ತಿಮ್ಮರಾಜು ಸರ್ ಆದಷ್ಟು ಬೇಗ ವೇದಿಕೆ ಹತ್ರ ಬರಬೇಕು. ಒಳ್ಳೆ ಅವಕಾಶ ಇತ್ತು ನಾಗರಾಜ್ ಅವರನ್ನ ಔಟ್ ಮಾಡೋದಕ್ಕೆ. 1+1 ಎರಡೊಟ್ಟದ ಪೂರೈಕೆ. ತಂಡದ ಮೊತ್ತ ಕೂಡ 20. ಕೊನೆ 1 ಎಸೆತ ಬಾಕಿ ಇದೆ. ಓವರ್ ಮುಕ್ತಾಯ. ಮುಕ್ತಾಯದಲ್ಲಿ 20ಕ್ಕೆ 2. ಎಂಡ್ ಆಫ್ ಓವರ್ ನಂಬರ್ 4. ಸ್ಕೋರ್ 20-2. ಇನ್ನುಳಿದ 4 ಓವರ್ನಲ್ಲಿ ಎಷ್ಟರ ಓಟವನ್ನು ದಾಖಲಿಸ್ತಾರೆ RCB ತಂಡದ ಆಟಗಾರರು ಕಾದು ನೋಡಬೇಕಿದೆ. ಅಂಕಣ ಒಳಭಾಗದಲ್ಲಿ 2 ನಿಮಿಷಗಳ ಕಾಲ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ಅಲ್ಲಿ ರವಿ ಪ್ರಕಾಶ್ ಸರ್ ಕೂಡ ಆಟಗಾರರಿಗೆ ಟಿಪ್ಸ್ ನೀಡಲು ಅಂಕಣ ಒಳಭಾಗಕ್ಕೆ ಹೋಗಿದ್ದಾರೆ. ಅದು ಯಾವ ರೀತಿ ಚಾಲ್ತಿಗೆ ಬರುತ್ತೆ ನೋಡ್ಬೇಕಾಗಿದೆ. 20-2. 4 ಓವರ್ ಮುಕ್ತಾಯಕ್ಕೆ 20 ರನ್, 2 ವಿಕೆಟ್ ನಷ್ಟಕ್ಕೆ.
ಮೊದಲ ಇನ್ನಿಂಗ್ಸ್ 4 ಓವರ್ ಬಾಕಿ ಇದೆ. ಮಧು ಹೊಸ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಕಪ್ಪೆಡ್ಜಾದಂತ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶವನ್ನು ಕೈ ಚೆಲ್ತಾ ಇದ್ದಾರೆ. ಒಂದರ ಬದಲಿಗೆ 2 ಓಟದ ಪೂರೈಕೆ. 22-22. 70ರಿಂದ 80 ಓಟವನ್ನು ಭವಿಷ್ಯ ದಾಖಲಿಸಿದ್ರೆ ಎದುರಾಳಿ ತಂಡಕ್ಕೆ ಕಡಿವಾಣವನ್ನು ಹಾಕಬಹುದು. ಅದೆಷ್ಟು ಓಟವನ್ನು ಟಾರ್ಗೆಟ್ ಆಗಿ ನೀಡ್ತಾರೆ ಕಾದು ನೋಡಬೇಕಿದೆ. ಇನ್ನೊಂದೆಡೆ ನಾಗರಾಜ್ ನಾನ್ ಸ್ಟ್ರೈಕ್ ನಲ್ಲಿ ಪಂದ್ಯದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಸಮಾಲೋಚನೆಯನ್ನು ಮಾಡ್ತಾರೆ ಕಾದು ನೋಡಬೇಕಿದೆ. ತೀರಾ ಕೆಳಂಚಿನಲ್ಲಿ ಸಾಗಿರ್ತಕ್ಕಂಥ ಚೆಂಡು ಬ್ಯಾಕಪ್ ಬರ್ತಾ ಇದೆ. ಡಾಟ್ ಬಾಲ್. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದು ಓಟದ ಪೂರೈಕೆ. ನಡೆದ ಮೊತ್ತ ಕೂಡ 23. ಈ ಓವರ್ನಲ್ಲಿ 3 ಎಸೆತ ಬಾಕಿ ಇದೆ. ಇವಾಗ ಸ್ಟ್ರೈಕರ್ ಎಂಡ್ಗೆ ನಾಗರಾಜ್ ಕ್ರಮಿಸಿಕೊಳ್ತಾ ಇದ್ದಾರೆ. ಜೆರ್ಸಿ ನಂಬರ್ 10 ಬಹುಶಃ ಸಚಿನ್ ತೆಂಡೂಲ್ಕರ್ ಅವರ ಒಂದು ಅಭಿಮಾನಿ ಅಂತ ಕಾಣಿಸುತ್ತೆ. ವೈಡ್ ಬಾಲ್. 24-24. ಮತ್ತೆ 4ನೇ ಬಾರಿಗೆ ಮಧು. ಮತ್ತೆ ವೈಡ್ ಬಾಲ್. ಸುಲಭದ ಓಟಗಳು. ಬೌಲರ್ ಒತ್ತಡವನ್ನು ಎದುರಿಸ್ತಾ ಇದ್ದಾರೆ. ಪ್ರೆಷರ್ ನಿಧಾನವಾಗಿ ಬಿಲ್ಡ್ ಆಗ್ತಾ ಇದೆ. ಒಂದು ಸಿಕ್ಸರ್ RCB ತಂಡಕ್ಕೆ ಚೇತರಿಕೆಯನ್ನು ನೀಡುತ್ತೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ. ನಾಲ್ಕು ಓಟದ ಪೂರೈಕೆ. ಬೌಂಡ್ರಿ. ಸಾಕಷ್ಟು ಸಮಯದ ಬಳಿಕ 4 ಓಟದ ಪೂರೈಕೆ ಆಗ್ತಾ ಇದೆ. ಇವಾಗ ರನ್ ಬಾಲ್ ಆಟ. 29. ಮೊದಲೇ ತಿಳಿಸಿದ್ದೇವೆ ನಾಗರಾಜ್ ಬಿರುಸಿನ ಹೊಡೆತಕ್ಕೆ ಹೆಸರುವಾಸಿಯನ್ನು ಮಾಡಿರ್ತಕ್ಕಂಥ ಆಟಗಾರರು. ಅದ್ಯಾವ ರೀತಿ ಮುಂದಿನ ಹಂತದಲ್ಲಿ ಇನ್ನಿಂಗ್ಸ್ ಕಟ್ತಾರೆ ಕಾದು ನೋಡಬೇಕಾಗಿದೆ. ಈ ಓವರ್ನಲ್ಲಿ ಇನ್ನೂ ಕೂಡ 2 ಎಸೆತ ಬಾಕಿ ಇದೆ. ತಂಡದ ಮೊತ್ತ ಕೂಡ 29-29. ಅಲ್ಲಿ ಬಾಲ್ನ ವ್ಯವಸ್ಥೆಯನ್ನು ಮಾಡಿ ಐದನೇ ಓವರ್ನ ಮುಕ್ತಾಯಕ್ಕಾಗಿ ಇನ್ನೂ ಕೂಡ 2 ಎಸೆತ ಬಾಕಿ ಇದೆ. ಲಾಸ್ಟು ಔಟ್ ರೇಡ್ ಆಗಿರ್ತಕ್ಕಂಥ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶಗಳು. ಡ್ರಾಪ್ ಆಗ್ತಾ ಇದೆ. ಕ್ರೂಷಿಯಲ್ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಡಾಟ್ ಬಾಲ್. ಭೀಮರ ಎಸೆತಗಳು. ನೋ ಬಾಲ್ ಸೂಚನೆ. 6+1. 7 ಓಟದ ಪೂರೈಕೆ. 36.
36 ಫ್ರೀಟ್ನ ಲಾಭ. ಎಸೆತಗಾರರು ಎಡವಟ್ಟನ್ನು ಮಾಡ್ತಾ ಇದ್ದಾರೆ. ಬಯಸುವಂತಹ ಪ್ರಯತ್ನ ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡೆಯುವಂತ ಅವಕಾಶಗಳು. ಒಂದರ ಬದಲಿಗೆ 2 ಓಟದ ಪೂರೈಕೆ. ಫ್ರೀಟ್ನ ಲಾಭದಲ್ಲಿ 2 ಓಟದ ಪೂರೈಕೆ ಆಗ್ತಾ ಇದೆ. ಓವರ್ನ ಮುಕ್ತಾಯದ ಹಂತದಲ್ಲಿ 38. ಎಂಡ್ ಆಫ್ ಓವರ್ ನಂಬರ್ 5. ಸ್ಕೋರ್ 38. ಇನ್ನು ಕೂಡ 3 ಓವರ್ ಬಾಕಿ ಇದೆ. 40 ಓಟದ ಲೆಕ್ಕಾಚಾರ ಮಾಡಿದರೆ 10ರ ಸರಾಸರಿಗೆ ತಲುಪುತ್ತೆ. ಬಹಳ ಲೋ ಸ್ಕೋರಿಂಗ್ ಆಗೋ ಚಾನ್ಸಸ್ ಇದೆ. ತರ್ಟಿ-8 38. ರಿಸ್ಕಿ ಓಟದ ಪೂರೈಕೆ. 39. $39. ಮತ್ತೆ ಶಾರ್ಟ್ ಆಗಿತ್ತು. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ನಾಗರಾಜು ಬಿರುಸಿನ 2ನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. 45. ಒಂದು ಹಂತದಲ್ಲಿ ಲೋ ಸ್ಕೋರಿಂಗ್ ಪಂದ್ಯ. ಇವಾಗ ನಾಗರಾಜು ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಕಳೆದ ಓವರ್ನಲ್ಲೂ ಕೂಡ ಸಿಕ್ಸರ್ ದಾಖಲಿಸಿದ್ರು. ಸದ್ಯ ಈಗ ಮತ್ತೆ ಸಿಕ್ಸರ್ ದಾಖಲಿಸಿದ್ದಾರೆ. ನಾರಾಯಣ್ ಸ್ಟ್ರೈಟ್ ಅವೇ ಅಂಡರ್ ಪ್ರೆಷರ್. ಮತ್ತೆ ಬೀಸುವಂತ ಪ್ರಯತ್ನ. ಗುಡ್ ಕಮ್ ಬ್ಯಾಕ್ ಬೈ ಬೌಲರ್ ನಾರಾಯಣ್. ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ನಾಗರಾಜ್ ಒಂದೆಡೆ ಎದುರಿಸಿದ 11 ಎಸೆತದ ಮುಂದೆ 24 ಓಟವನ್ನು ದಾಖಲಿಸಿದ್ದಾರೆ. ನಾಗರಾಜ್ ಆಟ ನಿರ್ಣಾಯಕ ಹಂತದಲ್ಲಿ ಕೈ ಹಿಡಿತಾ ಇದೆ. ಟಾಪ್ ಎಡ್ಜ್ ಆದಂತಹ ಚೆಂಡು. ನೋ ಮ್ಯಾನ್ಸ್ ಲ್ಯಾಂಡ್. ಒಂದು ಓಟದ ಪೂರೈಕೆ ಕೂಡ. 46. ಔಟ್ ಎಡ್ಜ್ ಆಗಿರ್ತಕ್ಕಂಥ ಚೆಂಡು. ಫಸ್ಟ್ ಸ್ಲಿಪ್ ಮೇಲ್ಭಾಗದಲ್ಲಿ ಒಂದು ಓಟದ ಪೂರೈಕೆ. ಓವರ್ ಥ್ರೋ ಸಮಸ್ಯೆ ನಡುವೆ ಕೂಡ ಬ್ಯಾಕಪ್ ಬರ್ತಾ ಇದೆ. 47. ಕೊನೆ 1 ಎಸೆತ ಬಾಕಿ ಇದೆ. ಅರ್ಧ ಶತಕದ ಹೊಸ್ತಿಲಲ್ಲಿ RCB ತಂಡ. ಟಾಪ್ ಎಡ್ಜ್ ಆದಂತ ಚೆಂಡು. ಒಂದು ಓಟದ ಪೂರೈಕೆ ಕೂಡ. ಓವರ್ ಮುಕ್ತಾಯದಲ್ಲಿ 48ಕ್ಕೆ 2. ಎಂಡ್ ಆಫ್ ಓವರ್ ನಂಬರ್ 6. ಸ್ಕೋರ್ 48 ಫಾರ್ 2. ಇನ್ನುಳಿದ 12 ಎಸೆತದ ಮುಂದೆ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಕಾದು ನೋಡಬೇಕಾಗಿದೆ. ಕಡೆಯ 12 ಬಾಲ್ ಇದೆ.
7ನೇ ಓವರ್ಗಾಗಿ ಮಂಜುನಾಥ್ ವೈಯಕ್ತಿಕ 2ನೇ ಓವರ್. ಶ್ರೈಕರ್ನಲ್ಲಿ ಬೆರಸಿನ ಆಟಗಾರರು ನಾಗರಾಜ್ ಇನ್ನು ಕೂಡ ಜೀವಂತವಾಗಿ ಉಳಿತಾ ಇದ್ದಾರೆ. ಈ ಓವರ್ನಲ್ಲಿ ಯಾವ ರೀತಿಯ ಲೆಕ್ಕಾಚಾರವನ್ನು ಮಾಡ್ತಾರೆ ಕಾದು ನೋಡಬೇಕಿದೆ. ಕ್ಷೇತ್ರ ರಕ್ಷಣೆ ಇವಾಗ ನಿಧಾನವಾಗಿ ಬದಲಾಗ್ತಾ ಇದೆ. ಒಂದೆಡೆ ಡಿ ಪಾಯಿಂಟ್ ಒಳಬಾಕಿ ಬರ್ತಾ ಇದೆ. ಶಾರ್ಟ್ ಫೈನ್ ಲೆಕ್ಕ ಕಾಣ್ತಾ ಇದೆ. ಫಸ್ಟ್ ಸ್ಲಿಪ್ ಕೂಡ ಅಂಕಣ ಒಳಭಾಗದಲ್ಲಿ ಎದ್ದು ಕಾಣ್ತಾ ಇದೆ. ಮತ್ತೆ ಬೆರಸಿನ ಆಟ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ನಾಗರಾಜ್ 3ನೇ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. 54 ಮೊದಲೇ ತಿಳಿಸಿದ್ದೇವೆ. ನಾಗರಾಜ್ ಇಲ್ಲುವಷ್ಟು ಕಾಲ ಎದುರಾಳಿ ತಂಡಕ್ಕೆ ತಲೆನೋವಿನ ವಿಚಾರ. 14 ಎಸೆತದ ಮುಂದೆ 32 ಓಟವನ್ನು ದಾಖಲಿಸಿಕೊಂಡಿದ್ದಾರೆ. ಅಕ್ರಾಸ್ ದಿ ಲೈನ್ ಬೀಸುವಂತ ಪ್ರಯತ್ನದ ನಡುವೆ ಯಶಸ್ಸು ಕೂಡ ಬರ್ತಾ ಇದೆ. ಅರ್ಧ ಶತಕದ ಪೂರೈಕೆಯೂ ಕೂಡ 54. ಬಾಲ್ ಬಾಲ್ ಬಾಲ್. ಅಲ್ಲಿ ಫೀಲ್ಡರ್ಸ್ ಒಳಬಾಕಿ ಬನ್ನಿ ಸರ್. ಎಸ್, ಬಾಲ್ ಸಿಕ್ಕಿದೆ. ಹುಡುಕಿ ಕೊಟ್ಟವ್ರಿಗೆ ಧನ್ಯವಾದಗಳು. ಐವತ್ನಾಲ್ಕು ಮೊದಲ ಎಸೆತದಲ್ಲಿ ಸಿಕ್ಸರ್ ದಾಖಲಿಸಿದ್ದಾರೆ. 54. ಮಾತ ಬೇಸುವಂತ ಪ್ರಯತ್ನ. ವೈಡಿಶ್ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ ನಾಗರಾಜು. ಈ ಹಂತದಲ್ಲಿ ವೈಯಕ್ತಿಕ 38 ಓಟವನ್ನು ದಾಖಲಿಸಿಕೊಂಡು ನಿರ್ಣಾಯಕ ಹಂತದ ಪಂದ್ಯದಲ್ಲಿ ಕೈ ಹಿಡಿತಾ ಇದ್ದಾರೆ. 60-60 ಇವಾಗ ಲೆಕ್ಕಾಚಾರ ನಡೀತಾ ಇದೆ. ಒಂದು ಹಂತದಲ್ಲಿ 4 ಓವರ್ ಮುಕ್ತಾಯದಲ್ಲಿ 27 ಓಟವನ್ನು ದಾಖಲಿಸಿರ್ತಕ್ಕಂಥ RCB ತಂಡ ಬಳಿಕ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಟಾಪ್ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶಗಳು. ನೋ ಮ್ಯಾನ್ಸ್ ಲ್ಯಾಂಡ್. 1 2 ಓಟದ ಪೂರೈಕೆ. ಅದೃಷ್ಟದ ಓಟಗಳು 62. ಸಮಾಲೋಚನೆ ನಡೀತಾ ಇದೆ. ಸೆಮಿಫೈನಲ್ 2 ಮೊದಲ ಇನ್ನಿಂಗ್ಸ್ ಮುಕ್ತಾಯದ ಹಂತವನ್ನು ಕಾಣ್ತಾ ಇದೆ. ಎದುರಿಸಿದ 16 ಎಸೆತದ ಮುಂದೆ 40 ಓಟವನ್ನು ದಾಖಲಿಸಿದ್ದಾರೆ. ಮಾತ ಬೇರುಸಿನ ಹೊಡೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಈ ಓವರ್ನ 3ನೇ ಸಿಕ್ಸರ್ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 68 ಎಲ್ಲ ಇದ್ದ ಪಂದ್ಯ
ಇವಾಗ ಇನ್ನೆಲ್ಲಿಗೋ ಬರ್ತಾ ಇದೆ. ಲೋ ಸ್ಕೋರಿಂಗ್ ಆಗುವಂತ ಸಾಧ್ಯತೆ ಇದ್ರು ಕೂಡ ಇವಾಗ 68ಕ್ಕೆ ತಲುಪ್ತಾ ಇದೆ. 68 46 46 ವೈಯಕ್ತಿಕ 46 ಓಟವನ್ನು ದಾಖಲಿಸಿದ್ದಾರೆ. ಈ ಓವರ್ನಲ್ಲಿ ಮಂಜುನಾಥ್ 20 ಓಟವನ್ನು ಬಿಟ್ಟು ಕೊಟ್ಟಿದ್ದಾರೆ. ಸಾಕಷ್ಟು ದುಬಾರಿ ಆಗ್ತಾ ಇದೆ. ಪಂದ್ಯದ ಟರ್ನಿಂಗ್ ಪಾಯಿಂಟ್ ಈ ಓವರ್ ಆಗ್ತಾ ಇದೆ. ಟ್ಯಾಂಕ್ ಅಲ್ಲಿ 407 ಗಾಡಿ, ವೆಹಿಕಲ್ ಗಾಡಿ ಬೇಗ ಹೊರಗಡೆ ಬನ್ನಿ ಸರ್. ಆ ತೆಗೀರಿ. ಕಡೆ ಈ ಕಡೆ ಎಲ್ಲಾದ್ರೂ ನಿರ್ಣಾಯಕ ಹಂತದ ಮ್ಯಾಚ್ ನಡೀತಾ ಇದೆ. ಸ್ಟೇಟ್ ಸ್ವಿಚ್ ಇಟ್ನ ಪ್ರಯತ್ನ ಯಶಸ್ಸು ಬರ್ತಾ ಇಲ್ಲ. ಡಾಟ್ ಬಾಲ್ 68 ವೈಯಕ್ತಿಕ 46 ಓಟವನ್ನು ದಾಖಲಿಸಿಕೊಂಡಿದ್ದಾರೆ ನಾಗರಾಜ್. ಮತ್ತೆ ಗ್ಯಾಪ್ ಶಾಟ್ ಬರ್ತಾ ಇದೆ. ಕೇವಲ ಒಂದು ಓಟದ ಪೂರೈಕೆ. 69 ಎಂಡ್ ಆಫ್ ಓವರ್ ನಂಬರ್ 7 ಸ್ಕೋರ್ 69. ಪ್ರಥಮ ಇನ್ನಿಂಗ್ಸ್ ಅಲ್ಲಿ ಇನ್ನೂ ಕೂಡ 6 ಎಸೆತಗಳು ಬಾಕಿ ಉಳಿತಾ ಇದೆ RCB ತಂಡಕ್ಕೆ. 69 69. 69 ಕೊನೆಯ ಓವರ್. RCB ಎಂಬ ನಾಮಾಂಕಿತವನ್ನ ಇಟ್ಟುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಕೊನೆಯ ಓವರ್ ಮಧು. ಎಸ್, ಪಂದ್ಯ ಮುಂದುವರಿಸಿ. ಮೊದಲ ಇನ್ನಿಂಗ್ಸ್ ಅಲ್ಲಿ 6 ಎಸೆತಗಳು ಬಾಕಿ ಉಳಿತಾ ಇದೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ. ಮೊದಲ ಅರ್ಧ ಶತಕವನ್ನ ನಾಗರಾಜ್ ಖಾತೆಗೆ ಜಮಾವಣೆ ಆಗ್ತಾ ಇದೆ. ವೈಯಕ್ತಿಕ 53 ಓಟವನ್ನು ದಾಖಲಿಸಿಕೊಂಡು ಏಕಾಂಗಿ ಹೋರಾಟ, ಒನ್ ಮ್ಯಾನ್ ಶೋ. ಮೊದಲ ಹಂತದಲ್ಲಿ ಸಂಘರ್ಷಾಟ ಕೈಕೊಡ್ತು. ಆ ಬಳಿಕ ಸತೀಶ್ ಬಾಬು ಕೂಡ ಪೆವಿಲಿಯನ್ ಕಡೆ ಮುಖವನ್ನು ಮಾಡಿದರೆ ಏಕಾಂಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾಗರಾಜು. ಮತ್ತೆ ಶಾಟ್ ಆಗಿತ್ತು. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. 81. ಪಂದ್ಯದ ಚಿತ್ರಣ ಕಳೆದ 3 ಓವರ್ನಲ್ಲಿ ಬದಲಾಗ್ತಾ ಇದೆ. ಇಲ್ಲಿಯವರೆಗೂ ಲೆಕ್ಕಾಚಾರವನ್ನು ಮಾಡಿರ್ತಕ್ಕಂಥ ಆನೇಕಲ್ ಲಯನ್ಸ್ ತಂಡ ಫೈನಲ್ ಎಂಟ್ರಿಯನ್ನು ಪಡೆದಿದ್ದಾರೆ. ಸದ್ಯ ಇವಾಗ ಪವರ್ ಈಗಲ್ ಅಟ್ಯಾಕರ್ಸ್ ತಂಡ ಲಯಕ್ಕೆ ಮರಳಬೇಕಾಗಿದೆ. ಡಾಟ್ ಬಾಲ್ ಹೂಟಿಗಳು ಬರ್ತಾ ಇಲ್ಲ. ಸುಂದರತೆ ಎಸೆತ. ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ ಮಧು. ಮೊದಲ 2 ಎಸೆತದಲ್ಲಿ 2 ಬೌಂಡ್ರಿಯನ್ನ ಸಿಕ್ಸರ್ ರೂಪದಲ್ಲಿ ಬಿಟ್ಟುಕೊಟ್ಟಿದ್ರು. ಕೊನೆಯ 3 ಎಸೆತ ಬಾಕಿ ಇದೆ. 81 59ರ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ ನಾಗರಾಜ್. ತೀರಾ ಕೆಳಂಚಿನಲ್ಲಿ ಸಾಗಿದಂತ ಚೆಂಡು ಮತ್ತೆ ಒಟ್ಟಿಗಳು ಬರ್ತಾ ಇಲ್ಲ.
ಕೊನೆ 2 ಎಸೆತ ಬಾಕಿ ಇದೆ. ಪುಟ್ಟಸಾಗಿ ಬಿದ್ದಂತ ಚೆಂಡು ಕ್ಯಾಚ್ ಪಡಿತಾ ಇದ್ದಾರೆ. ವೈಯಕ್ತಿಕ 59 ಓಟವನ್ನು ದಾಖಲಿಸಿಕೊಂಡು ನಾಗರಾಜ್ ಪೆವಿಲಿಯನ್ ಕಡೆಗೆ ಮುಖವನ್ನು ಮಾಡ್ತಾ ಇದ್ದಾರೆ. ಕೊನೆಯ 1 ಎಸೆತ ಬಾಕಿ ಇದೆ. 81ರಲ್ಲಿ ಸ್ಥಗಿತ. ಏಕಾಂಗಿ ಹೋರಾಟವನ್ನು ಮಾಡಿ ನಾಗರಾಜ್ ಪೆವಿಲಿಯನ್ ಕಡೆಗೆ ಮುಖವನ್ನು ಮಾಡ್ತಾ ಇದ್ದಾರೆ. ಇನ್ನಿಂಗ್ಸ್ ಮುಕ್ತಾಯದ ಹಂತದಲ್ಲಿ 82 ಓಟವನ್ನು ದಾಖಲಿಸ್ತಾ ಇದ್ದಾರೆ. 83ರ ಒಂದು ಟಾರ್ಗೆಟ್ ಇದೆ. 48 ಎಸೆತದ ಮುಂದೆ 83ರ ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಓಕೆ, 83 ಜಯಕ್ಕಾಗಿ 84 ಓಟಗಳು ಬರಬೇಕಿದೆ. 84 ಇಸ್ ಟಾರ್ಗೆಟ್. ವಕೀಲ ಸ್ನೇಹಿತರು ದಯವಿಟ್ಟು ವೇದಿಕೆ ಹತ್ರ ಎಲ್ಲ ಬರಬೇಕು. ಉಪಹಾರ ಇದೆ, ದಯವಿಟ್ಟು ಸ್ವೀಕಾರ ಮಾಡಿ.
ಸೆಕ್ರೆಟರಿ ಅವರು ಬನ್ನಿ ಊಟ ಮಾಡಿ. ಎಲ್ಲ ವಕೀಲರು ಮಿತ್ರರು ದಯವಿಟ್ಟು ಮಧ್ಯಾಹ್ನದ ಉಪಹಾರ ರೆಡಿ ಇದೆ, ಬೇಗ ಬಂದು. ಬಿರಿಯಾನಿ ರೆಡಿ ಇದೆ, ಎಲ್ಲ ಊಟ ಮಾಡ್ಕೋಬೇಕು ಬೇಗ. ಲೇಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ದಯವಿಟ್ಟು ಎಲ್ಲ ಬನ್ನಿ, ಎಲ್ಲ ವಕೀಲರು. ಸರ್ 2 ತಂಡದ 12 ಆಟಗಾರರು ಬನ್ನಿ ಸರ್. 2 teams 12 players. ಸರ್ 2 ತಂಡದ 12 ಆಟಗಾರರು ಬರಬೇಕು. ಬರಗಂಟ ಮ್ಯಾಚ್ ಶುರು ಆಗಲ್ಲ ಸರ್. RCB ರಾಯಲ್ ಕಿಂಗ್ಸ್ ಪವರ್ ಈಗಲ್ ಅಟ್ಯಾಕರ್ಸ್ 2 ತಂಡದ 12 ಆಟಗಾರರು ಬರಬೇಕು. ಸರ್ ಪವರ್ ಈಗ ಅಟ್ಯಾಕರ್ಸ್ ಪ್ಲೇಟ್ಗಳನ್ನೆಲ್ಲ ವ್ಯವಸ್ಥಿತವಾದ ಸ್ಥಳದಲ್ಲಿ ಹಾಕ್ರಿ, ಎಲ್ಲಂದ್ರೆ ಅಲ್ಲಿ ಹಾಕ್ಬೇಡ್ರಿ, ಮತ್ತೆ ಕ್ಲೀನ್ ಮಾಡಿಸ್ಬೇಕು. ಪ್ಲೀಸ್ ರಿಕ್ವೆಸ್ಟ್. ಓಕೆ ಓಕೆ ಓಕೆ.
ಒಂದು ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 1 ವಿಕೆಟ್ ನಷ್ಟಕ್ಕೆ. ಸಂಘರ್ಷ್. ವಕೀಲ ಪ್ರೇಕ್ಷಕರು ಎಲ್ಲ ಊಟ ಮಾಡಬೇಕು. ವಕೀಲ ಪ್ರೇಕ್ಷಕರು ಎಲ್ಲ ಊಟ ಮಾಡಬೇಕು. ಮತ್ತು ಆಟಗಾರರು ಯಾರನ್ನು ಊಟ ಮಾಡದೇ ಇದ್ದರೆ ಅವರೂ ಬಂದು ಊಟ ಮಾಡಬೇಕು. ಊಟದ ವ್ಯವಸ್ಥೆ ಐತೆ. ಜಯಮನ್ ಮಗ ಪಾಂಡು ಉತ್ತಮವಾದ ಬೌಲಿಂಗ್ ಪ್ರದರ್ಶನ. ಕೂಟರಕ್ಷಣ ಕೈಗೆ ಸೇರಿದ ಬಾಲು. ಎತ್ತರದ ಬಾಲು. ಏನಾಯ್ತು? 6. ಸುಡು ಬಿಸಿಲಲ್ಲಿ 6 ಹೊಡಿದ ಧೀರ. 6. ಸನಾವುಲ್ಲಾ ಖಾನ್ ಸುಡು ಬಿಸಿಲಲ್ಲಿ 6 ಹೊಡಿದ ಧೀರ. ಸನಾವುಲ್ಲಾ ಖಾನ್ ಕ್ಷೇತ್ರ ರಕ್ಷಕನ ಕೈ ತಪ್ಪಿದ ಬಾಲ್. ಬಾಲ್ ಸಿಗ್ಲಿಲ್ವಾ? ಸನಾವುಲ್ಲನ ಹೊಡೆತಕ್ಕೆ ಬಾಲು ಬಚ್ಚಿಟ್ಕೊಂಡೈತೆ. ಉತ್ತಮವಾದ ಹೊಡೆತ. ಮತ್ತೊಂದು 6 ಅವರ ತಂಡಕ್ಕೆ. ಸುಡು ಬಿಸಿಲಿನಲ್ಲಿ ಬಿಸಿಲು ಲೆಕ್ಕಿಸದೆ ಬಾಲನ್ನು ದಂಡಿಸುತ್ತಿರುವ ಸನಾವುಲ್ಲಾ ಖಾನ್. ಉತ್ತಮವಾದ ಬಾಲ್. ಗೂಟ ರಕ್ಷಕನ ಕೈ ಸೇರಿದೆ. 2 ಓವರ್ ಕಂಪ್ಲೀಟ್. 14 ರನ್ಸ್, 1 ವಿಕೆಟ್. ಹಿರಿಯ ವಕೀಲರು ಬಂದು ಆಸೀನರಾಗಬೇಕು. ಊಟದ ವ್ಯವಸ್ಥೆ ಐತೆ. ಏನಾನು ಬಿರಿಯಾನಿ ತಿನ್ನಂಗಿದ್ರು ತಿನ್ಬೋದು ಸರ್. ನಿಮಗೆ ಸರ್ ಹೇಳ್ತಿರೋದು. ಸರಿ ಸರ್. ಬಿರಿಯಾನಿ ಮುದ್ದೆ ತಿಂದವ್ರಂತೆ, ಬೇಡ ಅಂತಂದರು.
ಇದು ನಮಗೆ ಸಂತೋಷದ ವಿಷಯ. ಮಾಂತ್ರಿಕ ಬೌಲರ್ ಆನೇಕಲ್ ವಕೀಲರ ಸಂಘದ ಮಾಂತ್ರಿಕ ಬೌಲರ್ ಎಂದೇ ಖ್ಯಾತಿ ಪಡೆದಿರುವ ಬಾಬು ಅವರ ಬಾಲನ್ನು ದಂಡಿಸಿದ ಪ್ರವೀಣ್ ಒಳ್ಳೆ ಬ್ಯಾಟ್ಸ್ಮನ್. ಮಾಂತ್ರಿಕನ ಬಾಲನ್ನು ದಂಡಿಸಿದ ಪ್ರವೀಣ್ ಉತ್ತಮವಾದ ಹೊಡೆತ. ತಂಡಕ್ಕೆ 4 ರನ್ ಸೇರ್ಪಡೆ. ಸನಾವುಲ್ಲಾ ಖಾನ್ ಕತ್ತಲಲ್ಲಿ ಬೆಳೆದು ಬಂದ ಬಾಲಕ. ಉತ್ತಮವಾದ ಹೊಡೆತ. ಸನಾವುಲ್ಲಾ ಖಾನ್ ಬಾಲ್ ನಮ್ಮ ಕೈಗೆ ಬಂತು, ನಾವು ಎತ್ತಾಗ್ತಾ ಇದ್ದೀವಿ. ಉತ್ತಮವಾದ ಹೊಡೆತ. ಮಾಂತ್ರಿಕನ ಬಾಲಿಗೆ ಬೆದರದ ಬ್ಯಾಟ್ಸ್ಮನ್ ಸನಾವುಲ್ಲಾ ಖಾನ್. ಮಾಂತ್ರಿಕನ ಬಾಲಿಗೆ ಬೆದರದ ಬ್ಯಾಟ್ಸ್ಮನ್ ಸನಾವುಲ್ಲಾ ಖಾನ್. ಬಹುನಿರೀಕ್ಷಿತ ಬ್ಯಾಟ್ಸ್ಮನ್ ಆದ ಸನಾವುಲ್ಲಾ ಖಾನ್ ಅವರ ತಂಡಕ್ಕೆ ಬ್ಯಾಕ್ ಟು ಬ್ಯಾಕ್ 6-4 ಅನ್ನು ಸೇರಿಸ್ತಾ ಬರುತ್ತವ್ರೆ. ಮತ್ತೊಂದು ಹೊಡೆತ. 6 ಹೊಡೆದ ಹೊಡೆತಕ್ಕೆ ಬಾಲು ಅಂಕಣದಿಂದ ಆಚೆ ಹೋಗೈತೆ. ಮಾಂತ್ರಿಕನಿಗೆ ದಂಡಿಸಿದ ಬ್ಯಾಟ್ಸ್ಮನ್ ಸನಾವುಲ್ಲಾ ಖಾನ್. ಮತ್ತೊಂದು 4 ಹೋಗೋ ಸಾಧ್ಯತೆ ಹೋಯಿತು. ಅತ್ಯುತ್ತಮ ಆಟಗಾರ ಸನಾವುಲ್ಲಾ ಖಾನ್. ಮಾಂತ್ರಿಕನ ಕೈಚಳಕ ಏನೂ ನಡೆಯಲಿಲ್ಲ. ಮಾಂತ್ರಿಕನೆಂದೇ ಹೆಸರು ಪಡೆದ ಬಾಬು ಮತ್ತೊಮ್ಮೆ ಪ್ರಯತ್ನ ವಿಫಲ. ಅಲ್ಲೇ ಬೌಲಿಂಗಲ್ಲೇ ಮಾಂತ್ರಿಕ. ಹೇಳ್ಕೊಡ್ರ. ಸ್ಕೋರ್ 35. 3 ಓವರ್ ಕಂಪ್ಲೀಟು, 1 ವಿಕೆಟು. 35. 3 ಓವರ್ ಮುಕ್ತಾಯಕ್ಕೆ 35. ಮಂಜು ಬೌಲಿಂಗ್ ಪ್ರದರ್ಶನ ಮಾಡಲು ಬಂದ ಮಂಜು
ಉತ್ತಮವಾದ ಬಾಲು. ಊಟ ರಕ್ಷಕನ ಕೈ ತಪ್ಪಿ ಸುಜಿ ಕೈಗೆ ಸೇರೈತೆ. ಯಾವುದೇ ರನ್ ಇಲ್ಲ. ಉತ್ತಮವಾದ ಬಾಲ್. ಬೌಲರ್ ಮಂಜುವಿನ ಬಾಲಿಗೆ ತತ್ತರಿಸಿದ ಬ್ಯಾಟ್ಸ್ಮನ್ ಪ್ರವೀಣ್. ಉತ್ತಮವಾದ ಬಾಲ್ ಪ್ರದರ್ಶನ. ಅವರ ತಂಡಕ್ಕೆ ಅವಶ್ಯಕತೆ ಐತೆ. ಮತ್ತೊಮ್ಮೆ ಉತ್ತಮವಾದ ಬಾಲ್ ಪ್ರದರ್ಶನ. ಥರ್ಡ್ ಅಂಪೈರ್ಗೆ ರಿವ್ಯೂವರ್ ಕೇಳ್ತವ್ರೆ. ಥರ್ಡ್ ಅಂಪೈರ್ ಡಿಸಿಷನ್. ಅಂಪೈರ್ ಬರಬೇಕು. ಔಟ್ ಆಗಿರುವ ಸಾಧ್ಯತೆ ಇರುವುದರಿಂದ ಥರ್ಡ್ ಅಂಪೈರ್ನ ತೀರ್ಮಾನಕ್ಕೆ ಹಾಕಿರುತ್ತಾರೆ. ಉತ್ತಮ ಆಟ ಪ್ರದರ್ಶಿಸಿದ ಊಟ ರಕ್ಷಕ. ಔಟಾ? ಔಟ್. ಉತ್ತಮವಾದ ಕ್ಯಾಚ್ ಪಡೆದು ಗೂಟ ರಕ್ಷಕರ ಕೈಗೆ ಹೋದ ಬಾಲು ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. RCB ಗೂಟ ರಕ್ಷಕ ಖ್ಯಾತ ಪಡೆದಿರುವ ಅಂತಿಮ ತೀರ್ಮಾನವೇ ಅಂತಿಮ ತೀರ್ಮಾನ. ಎಲ್ಲ ಆಟಗಾರರು ಅಂಪೈರಿಗೆ ಸಹಕರಿಸಬೇಕು. ಡಿಸಿಷನ್ ಪೆಂಡಿಂಗ್ ಆಯ್ತಾ ಇಲ್ಲ ಕ್ಲಿಯರ್ ಆಯ್ತಾ? ಶಾಂತವಾಗಿ ನೋಡಿ, ಗಲಾಟೆ ಮಾಡ್ಕೋಬೇಡಿ. ಆಟಗಾರರು ದಯವಿಟ್ಟು ಅಂಪೈರ್ ತೀರ್ಮಾನವನ್ನು ಒಪ್ಪಬೇಕು. ಅಂಪೈರ್ ತೀರ್ಮಾನವನ್ನು ಒಪ್ಪಬೇಕು. ಆಟಗಾರರೇ ಕಿತ್ತಾಡಬಾರ್ದು. ಔಟ್ ಇದ್ರೆ ಔಟ್ ತಗೊಳ್ರಿ. ಅಂಪೈರ್ ತೀರ್ಮಾನವೇ ಅಂತಿಮ ತೀರ್ಮಾನ. ಅಂಪೈರ್ ನಿಮ್ಮ ತೀರ್ಮಾನ ಏನಪ್ಪ? ಔಟ್. ಅಂಪೈರ್ ಔಟ್ ಕೊಟ್ಟಾಯ್ತು, ಘೋಷಣೆ ಮಾಡಿದ್ದಾಯ್ತು. ಪ್ರವೀಣ್, ಅಂಪೈರ್ ಘೋಷಣೆ ಮಾಡಿದ್ದಾಯ್ತು.
ಒಂದು ನಿಮಿಷ ತಡೀರಪ್ಪ, ವೈಪಿ ಸರ್ ಏನೋ ಒಂದು ಡಿಸಿಷನ್ ಕೊಡ್ತಾರೆ, ಚೆಕ್ ಮಾಡಿ. ಈಗ ಅಧ್ಯಕ್ಷರು ದಯವಿಟ್ಟು ನೋಡ್ತಾ ಇದ್ದಾರೆ, ಬಿಟ್ಬಿಡಿ. ದಯವಿಟ್ಟು ಅಧ್ಯಕ್ಷರು ನೋಡ್ತಾ ಇದ್ದಾರೆ, ಬಿಟ್ಬಿಡಿ. ನೀವು ಆರ್ಗ್ಯುಮೆಂಟ್ ಮಾಡಬೇಡಿ. ಅಧ್ಯಕ್ಷರು ನೋಡ್ತಾ ಇದ್ದಾರೆ, ದಯವಿಟ್ಟು ಬಿಟ್ಬಿಡಿ. ಒಂದು ನಿಮಿಷ, ಎಲ್ಲ ಆಟಗಾರರು ದಯವಿಟ್ಟು ನಿಮ್ ಇದತ್ರ ಹೋಗಿ. ಆಟಗಾರರು ಬಾಬು ಫೀಲ್ಡ್ ಹೋಗಿ. ಬಾಬು ಫೀಲ್ಡ್ ಬಾಬು. ಹೋಗಿ ಆಟ ಆಡೋರು. ಬಾಬು ಬಾಬು ಫೀಲ್ಡ್ ಹೋಗು. ಬಾಬು ಬಾಬು ನಡಿ ಫೀಲ್ಡ್ ಫೀಲ್ಡ್ಗೆ. ಹೋಗು. ನಡಿ ಫೀಲ್ಡ್ಗೆ. ಮಂಜು ಹೊರಗಡೆ ಬನ್ನಿ. ಮಂಜು ಹೊರಗಡೆ ಬಾ. ಮಂಜು ಹೊರಗಡೆ ಬನ್ನಿ. ಬಾಬು ಜಾಸ್ತಿ ಮಾತಾಡ್ಬೇಡಪ್ಪ. ಬಾಬು ನೀವು ನಡ್ರಿ. ನೋಡಿ, ಆಟಗಾರರು ಬಿಟ್ಟು ಹೊರಗಡೆ ಬನ್ನಿ. ಎಲ್ಲ ಹೊರಗಡೆ ಬನ್ನಿ. ಹೊರಗಡೆ ಎಲ್ಲ. ಮಂಜು ಬನ್ನಿ, ಹೊರಗಡೆ ಬನ್ನಿ. ಅಂಪೈರ್ ಏನು ಆ ಫೀಲ್ಡಲ್ಲಿ ನಿರ್ಣಯ ತಗೊಂಡಿದಾರೋ ಅದು ಅಂತಿಮ. ಬಂದ್ಬಿಡಿ ಈ ಕಡೆ. ಬನ್ನಿ ಈ ಕಡೆ ಬನ್ನಿ. ಈ ಕಡೆ ಬನ್ನಿ. ಯಾರು ಉದ್ರೇಕಕ್ಕೆ ಒಳಗಾಗಬಾರದು. ಬಿಡಿ. ಆ ಕಡೆ ಇರೋರು ಸ್ಕೋರರು, ಈ ಕಡೆ ಇರೋರು ಒಬ್ರು ಕಡೆಯವರು ಬಂದು ಕುತ್ಕೊಂಡು ಸ್ಕೋರರ್ ಹತ್ರ ಕುತ್ಕೊಳ್ಳಿ. ಬ್ಯಾಟ್ಸ್ಮನ್ ನೆಕ್ಸ್ಟ್ ಯಾರೋ ದಯವಿಟ್ಟು ಕಣಕ್ಕಿಳಿರಿ. ಮದನ್ ಮದನ್ 4ನೇ ಓವರ್ನ ಅಂತಿಮ ಹಂತದಲ್ಲಿ 35. ಒಂದು ಹಂತದಲ್ಲಿ 3 ಓವರ್ ಹೋಗ್ತಾ ಇದ್ದಲ್ಲಿ ಸತೀಶ್ ಬಾಬು ಸಾಕಷ್ಟು ದುಬಾರಿ ಆದ್ರೂ ಕೂಡ 4ನೇ ಓವರ್ನಲ್ಲಿ ಮಂಜುನಾಥ್ ಯಶಸ್ಸನ್ನ ಕಾಡ್ತಾ ಇದ್ದಾರೆ. 4 ಎಸೆತದ ಮುಂದೆ ಯಾವುದೇ ರೀತಿಯ ಓಟವನ್ನು ಬಿಟ್ಟುಕೊಡದೆ ಬ್ರೇಕ್ ಥ್ರೂ ತಂದು ಕೊಟ್ಟಿದ್ದಾರೆ. ಇನ್ನು ಕೂಡ 2 ಎಸೆತ ಬಾಕಿ ಇದೆ. 35ರಲ್ಲಿ ಸ್ಥಗಿತವನ್ನು ಕಾಣ್ತಾ ಇದೆ. 84ರ ಒಂದು ಟಾರ್ಗೆಟ್ ಚೇಸ್ ಮಾಡಬೇಕಾಗಿದೆ. ಫೀಲ್ಡರ್ಸ್ ಬೇಗ ಸ್ಪ್ರೆಡ್ ಆಗಬೇಕು, ಸಮಯ ವಿಳಂಬ ಮಾಡಬೇಡಿ. ಇನ್ನು ದಡ ಸನ್ನಾ ಖಾನ್ ಎದುರಿಸಿದ 9 ಎಸೆತದ ಮುಂದೆ 32 ಓಟವನ್ನು ದಾಖಲಿಸಿಕೊಂಡು ಇನ್ನು ಕೂಡ ನಾನ್ ಸ್ಟ್ರೈಕ್ ನಲ್ಲಿ ಉಳಿತಾ ಇದ್ದಾರೆ. ಅವರ ವಿಕೆಟ್ಸ್ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತಾ ಈ ಒಂದು ಚೇಸ್ ನಲ್ಲಿ. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ, ಡಾಟ್ ಬಾಲ್. ಶ್ರೇಷ್ಠ ಮಟ್ಟದ ಓವರ್ ನಡೀತಾ ಇದೆ. ಒಂದು ಹಂತದಲ್ಲಿ 3 ಓವರ್ ಮುಕ್ತಾಯದಲ್ಲ 35. ಇವಾಗ 4ನೇ ಓವರ್ ಮುಕ್ತಾಯದ ಹಂತದಲ್ಲೂ 35. ವಿಕೆಟ್ ನ ಪ್ರಯತ್ನ ಯಶಸ್ಸು ಬರ್ತಾ ಇಲ್ಲ. ಓವರ್ ಕಂಪ್ಲೀಟ್ ಮಾಡಿ ಓವರ್. ಇನ್ನೊಂದು ಬಾಲ್ ಇದೆ. ಎಸ್, ಓಕೆ, ಕ್ಷಮೆ ಇರಲಿ. 5 ಎಸೆತದ ಮುಂದೆ ಯಾವುದೇ ರೀತಿಯ ಓಟವನ್ನು ಬಿಟ್ಟು ಕೊಡ್ತಾ ಇಲ್ಲ.
ಸ್ಥಗಿತವನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆ ರೋಟದ ಪೂರೈಕೆ. ಇವಾಗ ಕನೆಕ್ಷನ್ ಬರ್ತಾ ಇದೆ. ಓವರ್ ಮುಕ್ತಾಯದಲ್ಲಿ 41. ಎಂಡ್ ಆಫ್ ಓವರ್ ನಂಬರ್ 4. ಸ್ಕೋರ್ 41. ಜಯಕ್ಕಾಗಿ 24 ಎಸೆತ, 43 ಅವಶ್ಯಕತೆ. 24 balls, 43 runs required. ಯಾವ ಎಸ್ತುಗಾರ ಕರೆತರ್ತಾರೆ ಕಾದ್ ನೋಡ್ಬೇಕಿದೆ. ಅದಾಗಲೇ ನಾಗರಾಜ್ ಕೈ ಚೆಂಡನ್ನು ಎತ್ತುಕೊಳ್ತಾ ಇದೆ. ಆರಂಭಿಕ ಐಸ್ನಲ್ಲಿ ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕಂಥ ನಾಗರಾಜ್ ಬ್ಯಾಟ್ನ ಮುಖಾಂತರವಾಗಿ ದಂಡಿಸಿದ್ರು. ಸದ್ಯ ಇವಾಗ ಅದೇ ಕೈ ಚೆಂಡನ್ನು ಹಿಡಿತಾ ಇದೆ. ಆರಂಭಿಕ ಓವರ್ನಲ್ಲೂ ಕೂಡ ಕೇವಲ 1 ಓಟವನ್ನು ಬಿಟ್ಟು ಕೊಟ್ಟಿದ್ದಾರೆ. ನಿರ್ಣಾಯಕ ಹಂತದ ಓವರ್ನಲ್ಲಿ ಯಾವ ರೀತಿ ಎಸ್ತುಗಾರಿಕೆ ಮುಂದುವರಿಯುತ್ತೆ ಕಾದು ನೋಡಬೇಕಾಗಿದೆ. 24ಕ್ಕೆ 43. 43. ಇಪ್ಪತ್ನಾಲ್ಕಕ್ಕೆ 43. Twenty-four 43. ಪಂದ್ಯ ಇನ್ನು ಕೂಡ ಎರಡು ತಂಡಕ್ಕೂ 50-50. ವೇಗದ ಎಸೆತಗಳು ತೀರಾ ಔಟ್ಸೈಡ್ ಆಫ್ಟಿಕಲ್ ಬೀಳ್ತಾ ಇದೆ. ಒಟ್ಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. 23ಕ್ಕೆ 43. ಮತ್ತೆ ಎರಡನೇ ಬಾರಿಗೆ ನಾಗರಾಜ್. ಯಾರ್ಕರ್ಲಂತೆ ಎಸೆತ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ 1 ಓಟದ ಪೂರೈಕೆ ಆಗ್ತಾ ಇದೆ. ತಡೆದ ಮೊತ್ತ ಕೂಡ 42. ಜಯಕ್ಕಾಗಿನೂ ಕೂಡ 42 ಓಟಗಳೇ ಬರಬೇಕಾಗಿದೆ. ಸ್ಟಿಲ್ 42 runs ರಿಕ್ವೈರ್ಡ್ ಫ್ರಮ್ ಇವಾಗ ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. 21 ಎಸೆತ, 42 ಅವಶ್ಯಕತೆ. ಶ್ರೇಷ್ಠ ಮಟ್ಟದ ಎಸ್ತುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ನಲ್ಲೂ ಕೂಡ ಸರಿಯಾಗಿರ್ತಕ್ಕಂಥ ಆಟಗಾರರು ನಾಗರಾಜ್. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ. ಮತ್ತೆ ಓಟಗಳು ಬರ್ತಾ ಇಲ್ಲ. ಷಡಕ್ಷಕ ಕ್ಷೇತ್ರ ರಕ್ಷಣೆಗೆ ಬರ್ತಾ ಇದೆ. ಡಾಟ್ ಬಾಲ್. 20ಕ್ಕೆ 42. ಫುಲ್ಟಾಸ್ ಆಗಿ ಬಿದ್ದಂತ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶಗಳು
ರವಿ ಪ್ರಕಾಶ್ ರನ್ನಿಂಗ್ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ವಿಕೆಟ್ ಪತನ, ತಂಡದ ಮೊತ್ತ ಸ್ಥಗಿತ. ಈ ಓವರ್ನಲ್ಲಿ ಕೇವಲ ಒಂದೋಟವನ್ನಷ್ಟೇ ದಾಖಲಿಸಿದ್ದಾರೆ. 42-3. ಕೊನೆ ಒಂದೆಷ್ಟು ಬಾಕಿ ಇದೆ. 19-42. ಬಿರುಸಿನ ಆಟಕ್ಕೆ ಮೊರೆ ಹೋಗಬೇಕಾಗಿದೆ ಪವರ್ ಈಗಲ್ ಅಟ್ಯಾಕರ್ಸ್ ತಂಡದ ಆಟಗಾರರು. ಮತ್ತೊಬ್ಬ ಮಧು ಕಳೆದ ಮ್ಯಾಚಲ್ಲಿ ಬ್ಯಾಕ್ ಟು ಬ್ಯಾಕ್ 6 ಅನ್ನು ಹೊಡೆದಂಥ ಮಧು ಈಗ ಬ್ಯಾಟಿಂಗ್ಗೆ. ವಿಕೆಟ್ ಕೀಪರ್ ರವಿಪ್ರಕಾಶ್ ಅವರು ಭಾಳ ಪಾದರಕ್ಷೆ ಥರ ಭಾಳ ದೂರ ಹೋಗ್ತಾರಂಥ ಬಾಲನ್ನು ಹಿಡಿದಿದ್ದಾರೆ. ಅವರಿಗೆ ಬಹುಶಃ ಹಿಂದೆ ಏಟಾಗಿದೆ ಅಂತ ಅನಿಸುತ್ತೆ. ಐದನೇ ಓವರ್ ಅಂತಿಮ ಎಸೆತಕ್ಕಾಗಿ ಮತ್ತೆ ನಾಗರಾಜ್. ಯಾರ್ಕರ್ ಅಂತ ಎಸೆತ, ಊಟಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯದಲ್ಲಿ 42. ಈ ಓವರ್ನಲ್ಲಿ ಕೇವಲ ಒಂದೋಟವನ್ನು ಅಷ್ಟೇ ಬಿಟ್ಟುಕೊಟ್ಟಿದ್ದಾರೆ. ವೈಯಕ್ತಿಕ 2 ಓವರ್ನಲ್ಲಿ ಕೇವಲ 2 ಓಟವನ್ನು ಬಿಟ್ಟುಕೊಟ್ಟು 2 ಬ್ರೇಕ್ ಥ್ರೂ ಅನ್ನು ತಂದಿದ್ದಾರೆ ನಾಗರಾಜ್. 18 ಎಸೆತ, 42 ಅವಶ್ಯಕತೆ. 18 ಬಾಲ್ಸ್ 42 ರನ್ಸ್ ರಿಕ್ವೈರ್ಡ್. ಕಳೆದ ಸೆಮಿಫೈನಲ್ ಪಂದ್ಯದಲ್ಲಿ 12 ಎಸೆತದ ಮುಂದೆ 37 ಓಟವನ್ನು ದಾಖಲಿಸಿಕೊಂಡು ನಂಬಲು ಅಸಾಧ್ಯದ ರೀತಿಯಲ್ಲಿ ಜಯವನ್ನು ದಾಖಲಿಸಿರ್ತಕ್ಕಂಥ ಆನೇಕಲ್ ಲಯನ್ಸ್ ತಂಡ ಇವಾಗ ಪ್ರಸ್ತುತ ಪಂದ್ಯದಲ್ಲಿ ಅದು ಯಾವ ರೀತಿ ಬ್ಯಾಟಿಂಗ್ ಮುಂದುವರಿಸ್ತಾರೆ ಕಾದು ನೋಡಬೇಕಿದೆ. 18-42. ಬೌಲಿಂಗಲ್ಲಿ ಈಗ ಮಂಜು ಕಳೆದ ಓವರ್ನಲ್ಲಿ ಭಾಳ ಯಶಸ್ಸನ್ನು ಕಂಡಿರುವಂಥ ಮಂಜು ಈಗ 2ನೇ ಓವರ್ಗೆ ಬರ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಡ್ರೈವ್ ಆಟ. ಎಸೆತಗಾರರು ತಾವೇ ಕ್ಷೇತ್ರ ರಕ್ಷಣೆಗೆ ಮುಂದಾಗ್ತಾ ಇದ್ದಾರೆ. ಓಟಿಗಳು ಬರ್ತಾ ಇಲ್ಲ. 17-42. ಮೇಲ್ನೋಡದ ಪರಿಸ್ಥಿತಿಗೆ RCB ಪಂದ್ಯದ ಮೇಲೆ ಬಿಗು ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಶಾಟ್ ಆಗಿತ್ತು, ಪುಲ್ ಮಾಡುವಂತ ಪ್ರಯತ್ನ. ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. 4 ಓಟದ ಪೂರೈಕೆ. ತಂಡದ ಮೊತ್ತ ಕೂಡ 46. ಇನ್ನು ಕೂಡ 38 ಓಟಗಳು ಜಯಕ್ಕಾಗಿ ಬರಬೇಕಿದೆ. ನಿರ್ಣಾಯಕ ಹಂತದ ಸೆಮಿಫೈನಲ್ 2 ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಫುಟಾಸಾಗಿ ಬಿದ್ದಂತ ಚೆಂಡು, ಕ್ಯಾಚ್ ಪಡೆಯುವಂತ ಅವಕಾಶಗಳು. ನೋ ಮ್ಯಾನ್ಸ್ ಲ್ಯಾಂಡ್. 1+1 2 ಓಟದ ಪೂರೈಕೆ. 15-36. 15 balls 36 runs required. ಕಳೆದ ಆನೇಕಲ್ ಲಯನ್ಸು ಕೂಡ ಇದೇ ಸಿಚುವೇಶನ್ನಲ್ಲಿತ್ತು. ಅವರು ಬ್ಯಾಟಿಂಗ್ ಮಾಡಿ ಗೆದ್ದಿದ್ರು. ತೀರಾ ಸ್ಲಾಟ್ ಅಲ್ಲಿತ್ತು. ಮತ್ತೆ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ 1 ಓಟದ ಪೂರೈಕೆ. ಬಹುಶಃ ಈ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಮಂಜುನಾಥ್ ಅವರಂತ ಕಾಣಿಸುತ್ತೆ. ಇದರ ಹಿಂದಿನ ಓವರ್ನಲ್ಲೂ ಕೂಡ ಕೇವಲ 5 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟು ಪಂದ್ಯದ ಮೇಲೆ ಬಿಗು ಹಿಡಿತವನ್ನು ಸಾಧಿಸಿದ್ರು. ಸದ್ಯ ಈ ವೈಯಕ್ತಿಕ 2ನೇ ಓವರ್ನಲ್ಲೂ ಕೂಡ ಶ್ರೇಷ್ಠ ಮಟ್ಟದ ಎಸೆತಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಕೊನೆಯ 2 ಎಸೆತ ಬಾಕಿ ಇದೆ. ಜಯಕ್ಕಾಗಿ 35 ಓಟಗಳು ಬರಬೇಕಿದೆ. ಸ್ಲೋವರ್ ಎಸೆತ, ಕ್ಯಾಚ್ ಪಡೆಯುವಂತ ಅವಕಾಶ. ಸ್ಕ್ವೇರ್ ಲೆಗ್ 6 ಓಟದ ಪೂರೈಕೆ. 6 ಮರಕ್ ತೆಗೆದ್ರೆ 6 ಅದು. 55-55. ತೀರ್ಪುಗಾರರ ತೀರ್ಪೇ ಅಂತಿಮವಾಗಿರುತ್ತೆ. ಗಮನದಲ್ಲಿಟ್ಟುಕೊಂಡು ಪಂದ್ಯವನ್ನಾಡಿ. ಯಾವ ತೀರ್ಪುಗಾರರು ಕೂಡ ಯಾವ ತಂಡವನ್ನು ಗೆಲ್ಲಿಸಲು ಬಂದಿರೋದಿಲ್ಲ. ಅವರ ಕೆಲಸವನ್ನಷ್ಟೇ ಮಾಡಲಿಕ್ಕೆ ಬಂದಿರ್ತಾರೆ. ಕೋರ್ಟ್ನ ವಿಚಾರಕ್ಕೆ ಬಂದ್ರೆ ಜೇಳಿದ ಮಾತನ್ನು ಯಾವ ರೀತಿ ಸ್ವೀಕಾರವನ್ನು ಮಾಡ್ತೀರೋ, ಕ್ರಿಕೆಟ್ ವಿಚಾರಕ್ಕೆ ಬಂದ್ರೆ ತೀರ್ಪುಗಾರರ ತೀರ್ಪೇ ಅಂತಿಮವಾಗಿರುತ್ತೆ. ಅದಕ್ಕೆ ನೀವು ಬದ್ಧರಾಗಿರಬೇಕಷ್ಟೇ.
ಉತ್ತಮ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಓವರ್ನ ಮುಕ್ತಾಯದಲ್ಲಿ 56. ಇನ್ನುಳಿದ 12 ಎಸೆತ. ಜಯಕ್ಕಾಗಿನೂ ಕೂಡ 28ರ ಅವಶ್ಯಕತೆ. ಪ್ರತಿ ಓವರ್ಗೂ 14ರ ಸರಾಸರಿ ಅಂತ ಓಟವನ್ನು ದಾಖಲಿಸಿದ್ರೆ ಪವರ್ ಈಗಲ್ ಅಟ್ಯಾಕರ್ಸ್ ತಂಡ ಫೈನಲ್ ಎಂಟ್ರಿಯನ್ನು ಕಾಣುತ್ತೆ. ಓಟಗಳಿಗೆ ಕಡಿವಾಣವನ್ನು ಹಾಕಿದ್ರೆ RCB ತಂಡ ಫೈನಲ್ ಎಂಟ್ರಿಯನ್ನು ಕಾಣುತ್ತೆ. ಸುದೀರ್ಘ ವರ್ಷಗಳ ಕಾಲ ಇತಿಹಾಸವನ್ನು ಹೊಂದಿರತಕ್ಕಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 17 ವರ್ಷಗಳ ನಂತರ ಸತತವಾಗಿ ಸೋಲನ್ನು ಕಂಡು 18ನೇ ವರ್ಷ ಜಯವನ್ನು ದಾಖಲಿಸಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ರು. ಆ ಒಂದು ನಾಮಾಂಕಿತವನ್ನು ಇಟ್ಟುಕೊಂಡು ಸ್ಥಳೀಯ ಆನೇಕಲ್ ಪರಿಸರದ ತಂಡಗಳು ಆಡ್ತಾವೆ. 12ಕ್ಕೆ 28. ಡಾಟ್ ಬಾಲ್ ಯಶಸ್ಸು ಬರ್ತಾ ಇಲ್ಲ. 11ಕ್ಕೆ 28 ಓಟಗಳು ಬರಬೇಕಿದೆ. ಇದೇ ರೀತಿಯ ಪರಿಸ್ಥಿತಿ ಕಳೆದ ಪಂದ್ಯದಲ್ಲಿ ಆನೇಕಲ್ ಲಯನ್ಸ್ ಎದುರು ನೋಡ್ತಾ ಇತ್ತು. ಸದ್ಯ ಪರಿಸ್ಥಿತಿ ಅದೇ, ಅಂಕಣವೂ ಅದೇ. ಫಲಿತಾಂಶ ಯಾವ ರೀತಿ ಹೊರಹೊಮ್ಮುತ್ತೆ ಕಾದು ನೋಡಬೇಕಿದೆ. ನಡುವೆ ಬಾಲ್ ಡಾಟ್ ರೂಪದಲ್ಲಿ ವಿಕೆಟ್ಸ್ ನೆಲ ಕರುಳ್ತಾ ಇದೆ. 10 ಎಸೆತ 28ರ ಅವಶ್ಯಕತೆ. 10 balls 28 runs. ಹೊಸ ಆಟಗಾರ ಮಂಜುನಾಥ್ ಎಂಟ್ರಿ ಪಡಿತಾ ಇದ್ದಾರೆ. ಜೆರ್ಸಿ ನಂಬರ್ 12. ಈ ರೀತಿಯಾಗಿ ಕೆಲವೊಂದು ಆಟಗಾರರು ಅದೃಷ್ಟದ ಸಂಖ್ಯೆಯನ್ನು ಧರಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 10ಕ್ಕೆ 28. ಒಂದೆಡೆ ಸಣ್ಣ ಏಕಾಂಗಿ ಹೋರಾಟವನ್ನು ಮಾಡಿದ್ರು ಕೂಡ ಆ ಒಂದು ಆಟಗಾರರಿಗೆ ಸಾಥನ್ನು ನೀಡ್ತಾ ಇಲ್ಲ. 15 ಎಸೆತದ ಮುಂದೆ 40 ಓಟವನ್ನು ದಾಖಲಿಸಿಕೊಂಡು ಗೆಲುವಿನ ಲೆಕ್ಕಾಚಾರವನ್ನು ಮಾಡಿದರೆ ಆ ಆಟಗಾರರಿಗೆ ಜೊತೆ ಆಟ ಬರ್ತಾ ಇಲ್ಲ. ನಡುವೆ ಬಿರುಸಿನ ಹೊಡೆತ ಔಟ್ ಆಫ್ ದಿ ಪಾರ್ಕ್. ಅಂಕಣ ಬಿಟ್ಟು ಹೊರಭಾಗಕ್ಕೆ ಚಲಿಸ್ತಾ ಇದೆ 6 ಓಟದ ಪೂರೈಕೆ. ಎಂಟಕ್ಕೆ ಇನ್ನೂ ಕೂಡ 21 ಓಟಗಳು ಬರಬೇಕಾಗಿದೆ. 8 ಎಸೆತ 21ರ ಅವಶ್ಯಕತೆ. 1 ಸಿಕ್ಸರ್ ಮತ್ತೆ ಪಂದ್ಯವನ್ನು ಉಳಿಸುತ್ತೆ. 1 ಡಾಟ್ ಬಾಲ್ ಬ್ಯಾಟ್ಸ್ಮನ್ಗಳಿಗೆ ಪ್ರೆಷರ್ ತಂದು ಕೊಡುತ್ತೆ. ಪರ್ಫೆಕ್ಟ್ ಹೊಡೆತಗಳು ಬರ್ತಾ ಇಲ್ಲ. ದೊಡ್ಡದ ಪೂರೈಕೆ. 7ಕ್ಕೆ 20. 7 balls 20 runs. ಈ ಎಸೆತದಲ್ಲಿ 1 ಬೌಂಡ್ರಿ 1 ಸಿಕ್ಸರ್ ಬಂದ್ರೆ ಅಂತಿಮ ಓವರ್ನಲ್ಲಿ ಸಣ್ಣ ಗೆಲುವಿನ ಲೆಕ್ಕಾಚಾರವನ್ನು ಮಾಡುವಂತ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಬಹುಶಃ ಈ ಎಸೆತ 1 ಓಟ ಬರುವ ಲೆಕ್ಕಾಚಾರವಿಲ್ಲ. ನಡುವೆ ಮಿಡ್ ಆಫ್ ಮೇಲ್ಭಾಗದಲ್ಲಿ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. 6 ಓಟದ ಪೂರೈಕೆಯು ಕೂಡ ಪಂದ್ಯ ಇವಾಗ 6ಕ್ಕೆ 14 ಓಟಗಳು. 6 balls 14 runs. 6 ಎಸೆತ 14ರ ಅವಶ್ಯಕತೆ. ಆರಕ್ಕೆ 14. 6 balls 14. ತಂಡದ ಮೊತ್ತ 70ಕ್ಕೆ 4. ಇದಕ್ಕೆ ಹೇಳೋದು ಕ್ಷೇತ್ರ ರಕ್ಷಣೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಬಹುಶಃ ಸಿಕ್ಸರ್ ಅಡಾಯಿಸಿದ್ರೆ
6 ಎಸೆತದ ಮುಂದೆ 18ರಿಂದ 19 ಓಟದ ಅವಶ್ಯಕತೆ ಇತ್ತು. ಮಾಡಿದ ಸಣ್ಣ ತಪ್ಪು. ಇವಾಗ 6ಕ್ಕೆ 14. ಎಸೆತಗಾರರು ಅದು ಯಾವ ರೀತಿ ಒತ್ತಡವನ್ನು ಎದುರಿಸ್ತಾರೆ ಕಾದ್ ನೋಡ್ಬೇಕಾಗಿದೆ. 2 ಸೆಮಿಫೈನಲ್ ಪಂದ್ಯ ತೀರಾ ಕ್ಲೋಸ್ ಆಗಿ ಬರ್ತಾ ಇದೆ. ಸಮಯಗಳು ಕಳೀತಾ ಇದ್ದಾಗ ಸಾಕಷ್ಟು ಕ್ರೀಡಾ ಪ್ರೇಕ್ಷಕರು, ವಕೀಲರೆಲ್ಲರ ತಂಡವು ಕೂಡ ಅಂಕಣಕ್ಕೆ ಧಾವಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಆಯೋಜಕರ ಪರವಾಗಿ, ವಕೀಲರ ಸಂಘದ ಪರವಾಗಿ ಹೃದಯ ಸ್ಪರ್ಶ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. 6 ಎಸೆತ 14ರ ಅವಶ್ಯಕತೆ. ತಂಡದ ಎಲ್ಲ ಜವಾಬ್ದಾರಿ ಸನಾ ಅವರು ಎದುರಿಸಿದ್ರೆ ಅಂತಿಮ ಓವರ್ನ ಎಸೆತಗಾರಿಕೆಯಲ್ಲಿ ಸುಜೀಂದ್ರ. 6ಕ್ಕೆ 14. ತಂಡದ ಎಲ್ಲ ರೆಸ್ಪಾನ್ಸಿಬಿಲಿಟಿ ಸುಜೀಂದ್ರ ಅವರ ಹೆಗಲ ಮೇಲಿದೆ. 13 ಓಟದ ಒಳಗೆ ಅದುಮಿದ್ರೆ ಫೈನಲ್ ಎಂಟ್ರಿ. 13 ಓಟವನ್ನು ಬಿಟ್ಟುಕೊಟ್ರೆ ಸಮಬಲ, 14 ಓಟವನ್ನು ಬಿಟ್ಟುಕೊಟ್ರೆ ಪವರ್ ಈಗಲ್ ಅಟ್ಯಾಕರ್ಸ್ ತಂಡ ಫೈನಲ್ ಎಂಟ್ರಿಯನ್ನು ಕಾಣುತ್ತೆ. ಕ್ಷೇತ್ರರಕ್ಷಣೆ ಬದಲಾಗ್ತಾ ಇದೆ. ಅಂತಿಮ ಓವರ್ ಆರಂಭ. 6ಕ್ಕೆ 14. ತೀರಾ ಸ್ಲೋವರ್ ಎಸೆತ. ಡಾಟ್ ಬಾಲ್. ಇನ್ನೊಂದು ಡಾಟ್ ಬಾಲ್. ಬ್ಯಾಟ್ಸ್ಮನ್ಗೆ ಒತ್ತಡ. 1 ಸಿಕ್ಸರ್. ಬೌಲರ್ಗೆ ಒತ್ತಡ. ಪಂದ್ಯ ಕುತೂಹಲಕಾರಿ ಘಟ್ಟಕ್ಕೆ ತಲುಪ್ತಾ ಇದೆ. ರೋಮಾಂಚನಕಾರಿ ಪಂದ್ಯ, ರೋಚಕ ಪಂದ್ಯ. ಸ್ಲೋವರ್ ಎಸೆತ. ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ 6 ಓಟದ ಪೂರೈಕೆ, ಅರ್ಧ ಶತಕದ ಪೂರೈಕೆ ಆಗ್ತಾ ಇದೆ. ಎದುರಿಸಿದ 19 ಎಸೆತದ ಮುಂದೆ 53 ಓಟವನ್ನ ಸನ್ನಾ ಖಾನ್ ದಾಖಲಿಸಿದ್ದಾರೆ. 4ಕ್ಕೆ 8 ಓಟದ ಅವಶ್ಯಕತೆ. ಮೊದಲ ಇನ್ನಿಂಗ್ಸ್ ನಲ್ಲಿ ನಾಗರಾಜ್ ಅರ್ಧ ಶತಕವನ್ನು ದಾಖಲಿಸಿದ್ರು. ಇವಾಗ ಸನ್ನಾ ಕೂಡ 19 ಎಸೆತದ ಮುಂದೆ 53 ಓಟವನ್ನು ದಾಖಲಿಸಿದ್ದಾರೆ. ಈ ಒಂದು ಪಂದ್ಯಾಕೂಟದಲ್ಲಿ ರಾಘು ಕೂಡ 2 ಅರ್ಧ ಶತಕವನ್ನು ದಾಖಲಿಸಿದ್ರು. ಈ ರೀತಿಯಾಗಿ ನಿರ್ಣಾಯಕ ಹಂತದ ಪಂದ್ಯದಲ್ಲಿ ಕೆಲವೊಂದು ಆಟಗಾರರು 50 ದಾಖಲಿಸ್ತಾ ಇದ್ದಾರೆ. ಮತ್ತೆ ಸ್ಲೋವರ್ ಎಸೆತಗಳು. ಕಮ್ ಬ್ಯಾಕ್ ನಡೀತಾ ಇದೆ. 3ಕ್ಕೆ 8. ಯಾವ ತಂಡಕ್ಕೆ ಗೆಲುವಿನ ನಂಟು. ಪ್ರತಿ ಹಂತದಲ್ಲೂ ಕೂಡ ಪಂದ್ಯ ಕುತೂಹಲ ಘಟ್ಟಕ್ಕೆ ತಲುಪ್ತಾ ಇದೆ. ಎಲ್ಲರ ಚಿತ್ತ ಪಂದ್ಯಾಟದ ಒಳಭಾಗದತ್ತ. ನಡುವೆ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮತ್ತೆ 6 ಓಟದ ಪೂರೈಕೆ. ಬಿರುಸಿನ ಸಿಕ್ಸರ್ ಅನ್ನ ಸನ್ನಾ ಖಾನ್ ದಾಖಲಿಸ್ತಾ ಇದ್ದಾರೆ. ಇವಾಗ 2ಕ್ಕೆ 2 ಓಟಗಳು ಬರಬೇಕಿದೆ. 1 ಡಾಟ್ ಬಾಲ್, 1ಕ್ಕೆ 2. 1 ಓಟ ಸಮಬಲ. ಎರಡಕ್ಕೆ 2. ಒಂದು ಹಂತದಲ್ಲಿ 15ಕ್ಕೆ 36ರ ಅವಶ್ಯಕತೆ ಇತ್ತು. ಎಸೆತಗಾರರು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು. 2ಕ್ಕೆ 2 ಓಟಗಳು ಬರಬೇಕಾಗಿದೆ. ಐದನೇ ಬಾರಿಗೆ ಮತ್ತೆ ಸುಜೀಂದ್ರ. ನಡುವೆ ಡೀಪ್ ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ಸನ್ನಾ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. 2ನೇ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಕಂಡುಕೊಳ್ತಾ ಇದೆ ಪವರ್ ಈಗಲ್ ಅಟ್ಯಾಕರ್ಸ್. 2 ತಂಡಕ್ಕೂ ಅಭಿನಂದನೆಗಳು. ಕೊನೆಯ ಹಂತದಲ್ಲಿ RCB ತಂಡ ಈ ಒಂದು ಪಂದ್ಯಾಕೂಟದಿಂದ ಹೊರಗುಳಿತಾ ಇದೆ. ಆ ಬ್ಯಾಟ್ ಅನ್ನು ದಯವಿಟ್ಟು ಮೇಲೆ ಎತ್ತುಕೊಳ್ಳಿ ಸರ್. ಮುಕ್ತಾಯದ ಸೆಮಿಫೈನಲ್ 2 ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ಗಾಗಿ, ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಾಗಿ ಸನ್ನಾ ಖಾನ್ ಹೊರಹೊಮ್ತಾ ಇದ್ದಾರೆ. ವೇದಿಕೆ ಮುಂಭಾಗಕ್ಕೆ ಬನ್ನಿ. ಸನ್ನಾ ಖಾನ್ ನಿಮ್ಮ ತಂಡದೊಂದಿಗೆ ಬನ್ನಿ ಸರ್.
ವೇದಿಕೆ ಗೆದ್ದಂಥವ್ರು ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಈಗ ಇನ್ಯಾವ ನೆಕ್ಸ್ಟ್ ಮ್ಯಾಚ್ ಅನೌನ್ಸ್ ಮಾಡಬೇಕು. ಗೆದ್ದಿರೋರು ಎಲ್ಲರೂ ವೇದಿಕೆ ಮೇಲೆ ಹತ್ರ ಬನ್ನಿ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯಶ್ರೇಷ್ಠ ಪ್ರಶಸ್ತಿಗಾಗಿ ವೈಯಕ್ತಿಕ ಅರ್ಧ ಶತಕವನ್ನು ದಾಖಲಿಸಿರ್ತಕ್ಕಂಥ ಸನ್ನಖಾನ್ ಹೊರಹೊಮ್ತಾ ಇದ್ದಾರೆ. ವಿರೋಚಿತ ಜಯವನ್ನ ಕೊನೆ ಹಂತದಲ್ಲಿ ದಾಖಲಿಸ್ತಾ ಇದ್ದಾರೆ. ಆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನ